ನಮಸ್ಕಾರ. ನಾನಿದಿನ ಕುಂಬಳಕಾಯಿ ದೋಸೆ ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಇದು ಮಲೆನಾಡಿನ ಹಳೆಯ ಕಾಲದ ತಿಂಡಿ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ನ ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ದೋಸೆಗೆ ಇಷ್ಟು ಕುಂಬಳಕಾಯಿ ಏನು ಬೇಡ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳೋಣ. ಹಾಗೆ ಭಾಗ ಮಾಡೋಣ. ಇದರ ತಿರುಳು ಹಾಗೆ ಸಿಪ್ಪೆ ತೆಗೆಯೋಣ. ತಿರುಳನ್ನು ಸಹಿತ ಹಾಕಿ ದೋಸೆ ಮಾಡ್ತಾರೆ, ಆದರೆ ಹೋಳುಗಳು ಹಾಕಿದರೆ ತುಂಬ ಟೇಸ್ಟ್ ಜಾಸ್ತಿ. ಈಗ ಹೋಳುಗಳನ್ನು ಹೆಚ್ಚಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಾಯಿತು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. 2 ಲೋಟದಷ್ಟು ದೋಸೆ ಅಕ್ಕಿ ಹಾಕೋಣ, 1 ಸ್ಪೂನಷ್ಟು ಮೆಂತ್ಯ ಹಾಕೋಣ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಹಾಕೋದ್ರಿಂದ ದೋಸೆ ತುಂಬ ಮೃದುವಾಗಿ ಬರುತ್ತೆ. ಈಗ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆಯೋಣ. ನಂತರ ಈ ನೀರನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿ ಪುನಃ ನೀರು ಹಾಕಿ 5 ರಿಂದ 6 ಗಂಟೆ ನೆನೆಯೋಕೆ ಬಿಡೋಣ. ಈಗ ನೆಂದಿರುವ ಅಕ್ಕಿನ ಬಸಿ ಹಾಕೋಣ. ಅಕ್ಕಿಯಲ್ಲಿ ಹೆಚ್ಚಿನ ನೀರಿನ ಅಂಶ ಇರಬಾರ್ದು, ಯಾಕಂದರೆ ಕುಂಬಳಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ದೋಸೆ ಹಿಟ್ಟು ನೀರು ಹಾಕ್ಬಿಡುತ್ತೆ. ಈಗ ಮಿಕ್ಸಿ ಜಾರಿಗೆ ಕುಂಬಳಕಾಯಿ ಹೋಳನ್ನು ಅರ್ಧದಷ್ಟು ಹಾಕೋಣ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ಕುಂಬಳಕಾಯಿ ಹೋಳನ್ನು ತೊಗೊಬೇಕು. ಈಗ ಅರ್ಧ ಭಾಗದಷ್ಟು ಅಕ್ಕಿನ ಹಾಕೋಣ. ಹಾಗೆ 2 ಸ್ಪೂನಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ದೋಸೆ ಹಿಟ್ಟು ರುಬ್ಬಾಯಿತು. ಯಾವಾಗಲೂ ಉದ್ದಿನ ಹಿಟ್ಟಿನ ದೋಸೆ ಹದಕ್ಕೆ ಬರಬೇಕು. ಹಾಗೆ ಪಾತ್ರೆಗೆ ತೆರಪು ಮಾಡೋಣ. 2 ಸ್ಪೂನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ. ಹಾಗೆ ದೋಸೆ ಹಿಟ್ಟನ್ನ ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ರಾತ್ರಿ ಬಿಡೋಣ. ಮಾರನೇ ದಿನ ಬೆಳಗ್ಗೆ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ಈಗ ದೋಸೆ ನೋಡಿ ಒಂದು ಹದದಲ್ಲಿ ಬಂದಿದೆ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ 1 ಸ್ಪೂನಷ್ಟು ಬೆಲ್ಲ ಹಾಕೋಣ. ಕುಂಬಳಕಾಯಲ್ಲಿ ಸ್ವಲ್ಪ ಹುಳಿಯೋ ಅಂಶ ಇರೋದ್ರಿಂದ ಬೆಲ್ಲ ಹಾಕಿದರೆ ಟೇಸ್ಟು ಜಾಸ್ತಿ ಬರುತ್ತೆ. ಈಗ ಸೌಟಲ್ಲಿ ದೋಸೆ ಹಿಟ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ದಪ್ಪ ಅನಿಸಿದರೆ ಪುನಃ 2 ಸ್ಪೂನಷ್ಟು ನೀರು ಹಾಕೋಣ. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ಕಾವಲಿ ರೆಡಿ ಮಾಡೋಣ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಚೋಣ. ನಾನು ಯಾವಾಗಲೂ ಕಬ್ಬಿಣದ ಕಾವಲಿನ ಉಪಯೋಗಿಸೋದು, ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು. ಹಾಗೆ ಕಾವಲಿ ಚೆನ್ನಾಗಿ ಕಟ್ಟಗೆ ಕಾಯೋಕ್ಕೆ ಬಿಡೋಣ. ಈಗ ಒಂದು ಸೌಟ್ ತುಂಬ ದೋಸೆ ಹಿಟ್ಟನ್ನು ತಗೊಂಡು ಕಾವಲಿಗೆ ಹಾಕಿ ನಿಧಾನವಾಗಿ ದೋಸೆ ಹಿಟ್ಟಿನ ಇಡ್ತಾ ಬರೋಣ. ಹಾಗೆ ಈ ದೋಸೆ ತುಂಬ ರೋಸ್ಟ್ ಆಗಬಹುದು, ಆದರೆ ಮೃದುವಾಗಿ ಬರುತ್ತೆ. ಈಗ ದೋಸೆ ಇದಾಯಿತು. ಮೇಲೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ದೋಸೆ ಮುಚ್ಚಿ ಮೀಡಿಯಮ್ ಬೇಯೋಕ್ಕೆ ಬಿಡೋಣ. ಈಗ ದೋಸೆ ಮುಚ್ಚಳ ತೆಗೆಯೋಣ. ದೋಸೆಯ ಮೇಲ್ಭಾಗ ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಎಳಕ್ಸಕ್ಕೆ ಬರುತ್ತೆ ನೋಡಿ. ಈಗ ದೋಸೆ ಸಟ್ಕದಲ್ಲಿ ದೋಸೆನ ಮುಚ್ಚಾಕೋಣ. ದೋಸೆ ಬೆಂದಾಯಿತು. ಈಗ ಪುನಃ ಇನ್ನೊಂದು ಫೋಲ್ಡ್ ಮಾಡೋಣ. ರುಚಿಯಾದ ಕುಂಬಳಕಾಯಿ ದೋಸೆ ರೆಡಿ ಆಯಿತು. ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.